ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ನಿಯಮಿತ ಪಡುಬಿದ್ರಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭವು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ವೈ ಲಕ್ಷ್ಮಣ ಸಭಾಂಗಣದಲ್ಲಿ ನಡೆಯಿತು. ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನ ನಿರ್ಮಿಸುತ್ತಿವೆ ಎಂಬ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಉಡುಪಿ ಮತ್ತು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ನಿಯಮಿತ ಪಡುಬಿದ್ರಿ ಹಾಗೂ ಸಹಕಾರಿ ಇಲಾಖೆ ಉಡುಪಿ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭ ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬ ಕಾರ್ಯಕ್ರಮದಡಿಯಲ್ಲಿ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ನಿಯಮಿತ ವತಿಯಿಂದ ರೈತರಿಗೆ ಕೃಷಿ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಇದರ ಅಧ್ಯಕ್ಷರಾದ ಸೂರ್ಯಕಾಂತ್ ಜಯಸುವರ್ಣ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಕೇಂದ್ರ ಸರ್ಕಾರವು ಸಹಕಾರ ಸಂಸ್ಥೆಗಳ ಅಭ್ಯುದಯಕ್ಕೆ ಭದ್ರ ಬುನಾದಿ ಹಾಕುತ್ತಿದೆ ಎಂದು ಹೇಳಿದರು. ಸೆಂಟ್ರಲ್ ಮಿನಿಸ್ಟರ್ ಬೇರೆ ಮಿನಿಸ್ಟ್ರಿ ಆಗ್ತದೆ ಅప్పుడు ಜಾಸ್ತಿ ಕೋಆಪರೇಟಿವ್ ಧ್ಯಾನ ಕೊರೊಂದಿಲ್ಲ. ಈಗ ಹೊಸದು ನನ್ನ ಒಂಜಿ ವರ್ಷ ಕೆಲವು ಬರುತ್ತೆ ಪನೈತೆ ಇಂಕ್ಲೆ ಕೋಆಪರೇಟಿವ್ ಬ್ಯಾಂಕ್ ದಾಖಲೆ ಒಂಜಿ ಒಂದು ಕೊಡ್ತೇರಿಗೆ ಬ್ರಾಂಚ್ ಓಪನ್ ಮಾಡ್ತಾರೆ ಇಂಕ್ಲೆ ಪರ್ಮಿಷನ್ ಆಗತ್ತೆ ನಾವು ರೂಲ್ ಬರೋಡು ಡ್ರಾಫ್ಟಿಂಗ್ ಚಾಲು ಉಂಟು ಮತ್ತೆ ನಾನು ಇಲ್ಲೇ ಸೊಸೈಟಿ ದಾಖಲೆ ಹೊಸದು ಬರೋ ಚಾನ್ಸ್ ಉಂಟು. ಐ ಹೊಸದು ಬರ್ಪಿನಿ ದುಂಬು ಯಾನ್ ಇತ್ತೆಲ್ಲ ಬರ್ಪಿನಿ ಓ ಕೋಆಪರೇಟಿವ್ ಸೆಕ್ಟರ್ ಅವಾರ್ಡ್ ಬ್ಯಾಂಕ್ ಅವಾರ್ಡ್ ಐಕ್ ಅಭಿವೃದ್ಧಿ ಮಲ್ಪುನ ಡೈರೆಕ್ಟರ್ಸ್ ಪಕ್ಕನ ಇತ್ತಿನ ಪೂರ ಎಂಪ್ಲಾಯೀಸ್ ನಗಳು ಬಟ್ ಫೇಲ್ ಆಪಿ ನಿಂತಿದೆ ತಿರ್ತಡ ಜನಗಳು ಅಕನ ಫುಲ್ ಟೈಮ್ ಕೊಡ್ಪೇರು ಅಕನ ಮನಸ್ಪೂರ್ವಕ ಬೇರೆ ಮಾಡ್ಪೇರು ಐಕ್ ಬೋರ್ಡ್ ರೂಮ್ ಕರೆಕ್ಟ್ ಇತ್ತಿಲ್ಲ ನಮ್ಮ ಸೊಸೈಟಿ ನನ್ನದ ಅಭಿವೃದ್ಧಿ ಆಪುಂಡು ಈಗ ಮೂಲವಾದ ಸನ್ಮಾನ ಕೊರನೆಗೆ ಮತ್ತೊಂದು ದೊಡ್ಡ ಪಾತ್ರ ಧನ್ಯವಾದ ಕೊಡ್ತೀನಿ. ಅಧ್ಯಕ್ಷತೆಯನ್ನ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಉಡುಪಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾದ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ವಹಿಸಿದ್ರು. ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನ ಮಾಜಿ ನಿರ್ದೇಶಕರು ಗೌರವಾನ್ವಿತರಾದ ಕೊರಗಪೂಜಾರವರೇ, ಬೇರೆ ಸಹಕಾರಿ ಸಂಸ್ಥೆಗಳಿಂದ ಆಗಮಿಸಿದ ಎಲ್ಲ ಗೌರವಾನ್ವಿತ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕರಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೇ, ಗೌರವಾನ್ವಿತ ಎಲ್ಲ ಗೌರವನೇ ಸಹಕಾರಿಗಳೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ದೃಶ್ಯ ಮಾಧ್ಯಮದವರೇ, ಅತ್ಯಂತ ಸಂತೋಷ ಆಗ್ತದೆ. ಯಾಕಂದ್ರೆ ತಾವೆಲ್ಲ ಗಮನಿಸಬಹುದು, ಕಳೆದ ವರ್ಷ ಪಡುಬಿದ್ರಿ ಸಹಕಾರಿ ವ್ಯವಸಾಯ ಸಂಘದ ಸಹಕಾರ ಸಪ್ತಾಹ ಹೇಗಿತ್ತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ನೆನಪಿರುವಂತಹ ಕಾರ್ಯಕ್ರಮವನ್ನು ಒಂದು ಸಂಸ್ಥೆಗಳು ಮಾಡಿದ್ದಾರೆ. 7 ದಿನಗಳ ಕಾಲ ಸಮಾಜಮುಖಿ ಕಾರ್ಯಕ್ರಮದೊಂದಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ವೈ ಸುಧೀರ್ ಕುಮಾರ್ ಅವರು, ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಬೆಳೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಪ್ರಾಸ್ತಾವಿಕವಾಗಿ ಪಡುಬಿದ್ರಿ ಸಹಕಾರಿ ಸಂಸ್ಥೆಯ ಬಗ್ಗೆ ಎರಡು ಮಾತನ್ನು ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. 1958ರಲ್ಲಿ ಪ್ರಾರಂಭಗೊಂಡಂತ ಈ ಸಂಸ್ಥೆಯು ಯರ್ಮಾಳು ವೈ ಲಕ್ಷ್ಮಣ ಹಾಗೂ ಹಿರಿಯಣ್ಣನವರ ಮುಂದಾಳುತನದಲ್ಲಿ ಈ ಸಂಸ್ಥೆ ಯರ್ಮಾಳ್ನಲ್ಲಿ ಮೊದಲಾಗಿ ಪ್ರಾರಂಭಗೊಂಡಿತ್ತು. ಅಂದಿನ ಸಮಯದಲ್ಲಿ ಬಹಳ ಒಂದು ಕಷ್ಟದ ಸಮಯದಲ್ಲಿ SCC ಬ್ಯಾಂಕಿನಿಂದ ಕೃಷಿ ಪಂಪ್ಗಳಿಗೆ ಸಬ್ಸಿಡಿ ದರದಲ್ಲಿ ಪಂಪ್ ಸೆಟ್ ಅನ್ನು ನೀಡುವಂತ ಒಂದು ಕಾರ್ಯಕ್ರಮವು ಈ ಸಂಸ್ಥೆಯಿಂದ ಆಗ ನಡೆಯುತ್ತಾ ಇತ್ತು. ಯಾಕಂದ್ರೆ ಈ ಸಂಸ್ಥೆ ಆ ನಂತರ ಆ ಸಮಯದಲ್ಲಿ ಬಹಳ ದೊಡ್ಡದಾದಂತಹ ಸಹಕಾರಿ ಸಂಸ್ಥೆಯಾಗಿತ್ತು. ಸುಮಾರು 9 ಗ್ರಾಮಗಳನ್ನು ಹೊಂದಿದಂತಹ ಈ ಸಂಸ್ಥೆಯು ಉಚ್ಚಿಲ, ಬೆಳಕು, ಎಲ್ಲೂರು, ಸಾಂತೂರು ಹಾಗೂ ಪಡುಬಿದ್ರಿ, ಯರ್ಮಾಳು, ಪಲಿಮಾರು, ನಂದಿಕೂರು ಮತ್ತು ಯಜಮಾನಿ ಗ್ರಾಮವನ್ನು ಒಳಗೊಂಡಿತ್ತು. ಆಮೇಲೆ ಸರ್ಕಾರದ ಆದೇಶದಂತೆ 1966ರಲ್ಲಿ ಈ ಪ್ರತಿ ಗ್ರಾಮದಲ್ಲಿ ಒಂದು ಸಹಕಾರಿ ಸಂಸ್ಥೆ ಆಗಬೇಕಂತ ದೃಷ್ಟಿಯಿಂದಾಗಿ ಸರ್ಕಾರದ ಆದೇಶದಂತೆ ಆ ಸಮಯದಲ್ಲಿ ನಮ್ಮ ಪಲಿಮಾರು ಮತ್ತು ಯಜಮಾನಿಯಲ್ಲಿ ಇನ್ನು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಮೂಡಿಬಂತು. ಆಗ ಈ ಸಹಕಾರಿ ಸಂಸ್ಥೆಯ ಕಾರ್ಯವ್ಯಾಪ್ತಿ ಬಹಳ ಸಣ್ಣದಾದ್ರಿಂದ ಆಗ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಲಾಭದಲ್ಲಿ ಇರಲಿಲ್ಲ. ಅಂತ ಇದನ್ನು ಮನಗಂಡಂತ ಸರ್ಕಾರವು 1977ರಲ್ಲಿ ಎಲ್ಲ
ಬೇರೆ ಬೇರೆ ಸಹಕಾರಿ ಸಂಸ್ಥೆ ಒಟ್ಟು ಸೇರಿಸಿ ಒಂದು ಸಹಕಾರಿ ಸಂಸ್ಥೆಯನ್ನು ಮಾಡಿದ್ದು. ಆ ಸಮಯದಲ್ಲಿ ಪಡುಬಿದ್ರಿ ಸಹಕಾರಿ ಸಂಸ್ಥೆಯೊಟ್ಟಿಗೆ ಪಲಿಮಾರು, ಯಜಮಾಡಿ, ಪಡುಬಿದ್ರಿ ಮತ್ತು ನಂದಿಪುರ ಮತ್ತು ಯರಮಾಡು ಇಷ್ಟು ಗ್ರಾಮ ಒಳಗೊಂಡಂತ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಅಂತ ಪುನಃ ನಾಮಕರಣಗೊಂಡಿದ್ದು. ಸೊಸೈಟಿಯ ಸಂಗಮ ಕೃಷಿ ಯೋಜನೆಯಡಿಯಲ್ಲಿ 3ನೇ ಬಾರಿಗೆ 1 ಎಕರೆಗಿಂತ ಹೆಚ್ಚಿನ ಜಾಗದಲ್ಲಿ ಭತ್ತದ ಕೃಷಿ ಮಾಡುತ್ತಿರುವ ರೈತರಿಗೆ ವೈ ಸುಧೀರ್ ಕುಮಾರ್ ಅವರು ಕೃಷಿ ಪ್ರೋತ್ಸಾಹಧನ ವಿತರಣೆಯನ್ನ ಮಾಡಿದ್ರು. ಸಹಕಾರಿಗಳಿಗೆಲ್ಲ ಒಂದು ಹೆಮ್ಮೆಯ ವಿಷಯ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರನ್ನ ಅಭಿನಂದಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳಿ. ದವಳ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಸಂತೋಷ್ ಕುಮಾರ್ ಶೆಟ್ಟಿ ಅವರು ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತ ಸರ್ಕಾರದ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಸೂಚಿ ಎಂಬ ವಿಷಯದ ಬಗ್ಗೆ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಪ್ರಸ್ತುತವಾಗಿ ನಾವು ನೋಡ್ತಾ ಬಂದ್ರೆ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಬಹಳ ಉನ್ನತೀಕರಣದ ಸಿಚುವೇಶನ್ಸ್ಗಳಲ್ಲಿದೆ, ಸ್ಥಿತಿಯಲ್ಲಿದೆ. ಅಲ್ಲದೆ ಅವುಗಳ ಜೊತೆಗೆ ಸಹಕಾರಿ ವ್ಯವಸ್ಥೆಗಳಿಗೆ ಸ್ಪರ್ಧೆ ಮಾಡೋದು ಕೂಡ ಸ್ವಲ್ಪ ಕಷ್ಟದಾಯಕ ಎನ್ನುವಂತ ಪರಿಸ್ಥಿತಿಯಲ್ಲಿದೆ. ಆದ್ರೆ ಕಾರ್ಪೊರೇಟ್ ವ್ಯವಸ್ಥೆಗಳು ಬೆಳೆದ ಹಾಗೆ ಬಡವ ಮತ್ತು ಶ್ರೀಮಂತರ ಮಧ್ಯೆಗಿನ ಗ್ಯಾಪ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬಡವ ಮತ್ತು ಶ್ರೀಮಂತರ ಮಧ್ಯೆ ಗ್ಯಾಪ್ಸ್ಗಳು ಜಾಸ್ತಿ ಆಗ್ತದೆಯೋ ಆವಾಗ ದೇಶದಲ್ಲಿ ಅಹಿಂಸಾತ್ಮಕವಾದಂತಹ ಸಮಾಜವನ್ನು ಕಟ್ಟುವುದಕ್ಕೆ ಹಿಂಸಾತ್ಮಕವಾದಂತಹ ಸಮಾಜದ ನಿರ್ಮಾಣ ಆಗ್ತಾ ಹೋಗುತ್ತೆ, ಅಥವಾ ಏನೋ ಒಂಥರದಲ್ಲಿ ಅಗ್ರೆಸಿವ್ನೆಸ್ ಜನರಲ್ಲಿ ಬೆಳೀತಾ ಹೋಗುತ್ತೆ. ಸೊ ಆ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿಕೊಂಡಂತೆ ಇದನ್ನೆಲ್ಲ ಅರಿತಂತಹ ಒಂದು ನಮ್ಮ ದೇಶದ ಸರ್ಕಾರ. ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಿ ಶಾಂತರಾಮ್ ಶೆಟ್ಟಿ, ಎನ್ ರಮೇಶ್ ಶೆಟ್ಟಿ, ಕೆ ಕೊರಗ ಪೂಜಾರಿ, ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿರುವ ರಾಜ್ಯೋತ್ಸವ ಪುರಸ್ಕೃತರಾದ ಶರಣ್ ಕುಮಾರ್ ಮಟ್ಟು, ಸಮಾಜ ಸೇವೆ ವಿಜಯಕುಮಾರ ಹೆಚಮಾಡಿ ಕೋಡಿ, ಭಾಸ್ಕರ್ ಬಂಗೇರ ಪಡುಬಿದ್ರಿ, ಕುಮಾರಿ ಸುಪ್ರಿಯಾ, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ನಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಅನುರಾಗ್ ಜಿ ಗುಂಡು ಎಸೆತ, ಚಕ್ರ ಎಸೆತದಲ್ಲಿ ವಿಶೇಷ ಸಾಧನೆ ಮತ್ತು ಸೂರ್ಯಕಾಂತ್ ಸುವರ್ಣ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಸಹಕಾರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಕೆಆರ್ ಉಪಸ್ಥಿತರಿದ್ದರು. ವೈ ಸುಧೀರ್ ಕುಮಾರ್ ಸ್ವಾಗತಿಸಿ, ಮಾಧವಾಚಾರ್ಯ ಪ್ರಾರ್ಥಿಸಿ, ಶ್ರೀಧರ್ ಪಿಎಸ್ ಹಾಗೂ ಅನುಷಾ ಕೋಟ್ಯ ನಿರೂಪಿಸಿ ವಂದಿಸಿದ್ರು. ಈ ಪ್ರಕೃತಿ ವಿಕೋಪದಿಂದಾಗಿ ಇಲ್ಲಿ ಬಹಳ ಕೃಷಿಕರು ಬಹಳ ಕಷ್ಟವನ್ನು ಪಟ್ಟಂತ ಸಂದರ್ಭದಲ್ಲಿ ಕೃಷಿಕರಿಗೆ ಒಂದು ಕೃಷಿಗೆ ಸಹಾಯಧನ ನೀಡಿ ಅವರನ್ನು ಪ್ರೋತ್ಸಾಹಿಸುವಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಈಗಾಗಲೇ ಈ ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಬಂದರಿಂದಾಗಿ ಕೃಷಿಕರು 3-4 ಸಲ ತಮ್ಮ ಭತ್ತದ ಕೃಷಿಯನ್ನು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಈ ಒಂದು ಪಡುಬಿದ್ರಿ ಪರಿಸರದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಇರುವುದರಿಂದ ಕೃಷಿಕರಿಗೆ ಬಹಳ ಅನಾನುಕೂಲವಾದಂತಹ ಸಮಯದಲ್ಲಿ ಅವರನ್ನು ಕೃಷಿಯಿಂದ ವಿಮುಖರಾಗದಂತೆ ಅವರನ್ನು ಕೃಷಿಯಲ್ಲಿ ನಮ್ಮ ದೇಶದ ಇವತ್ತು ಸಹಕಾರ ಸಪ್ತಾಹಕ್ಕೆ ಪ್ರತಿ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಅವರವರ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವುದರ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ. ಇಂದು 4ನೇ ದಿನದ ಕಾರ್ಯಕ್ರಮ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ಸಹಕಾರ ಕಾರ್ಯಕ್ರಮ ನಿರಂತರವಾಗಿ ಆಗ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 750 ಸಹಕಾರ ಸಂಸ್ಥೆಗಳು ಸುಮಾರು 4,000 ಮೇಲ್ಪಟ್ಟು ಇವತ್ತು. ಸೊ ಈ ಎಲ್ಲ ದೃಷ್ಟಿಯಲ್ಲಿ ಸ್ವಲ್ಪ ಸಹಕಾರ ತತ್ವಗಳು ಎಲ್ಲರಿಗೂ ಗೊತ್ತಿದೆ, ಸುಮಾರು 7 ತತ್ವಗಳನ್ನ ಹೊಂದಿದೆ. ಬಟ್ ಆ ಸಹಕಾರ ತತ್ವಗಳ ಆಧಾರದಲ್ಲಿ ನಮ್ಮ ಸಂಸ್ಥೆಗಳನ್ನ ನಾವು ಕಟ್ಟಿಕೊಂಡಿದ್ದೇವಾ ಎನ್ನುವುದನ್ನ ನಾವು ಒಂಥರಲ್ಲಿ ಸ್ವಲ್ಪ ಪ್ರಶ್ನೆ ಮಾಡ್ತಾ ಹೋಗಬೇಕಾದಂತ ಅವಶ್ಯಕತೆ ಇದೆ. ಅಲ್ಲದೆ ಪ್ರಸ್ತುತವಾಗಿ ನಾವು ನೋಡ್ತಾ ಬಂದ್ರೆ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಬಹಳ ಉನ್ನತೀಕರಣದ ಸಿಚುವೇಶನ್ಸ್ಗಳಲ್ಲಿದೆ, ಸ್ಥಿತಿಯಲ್ಲಿದೆ. ಅಲ್ಲದೆ ಅವುಗಳ ಜೊತೆಗೆ ಸಹಕಾರಿ ವ್ಯವಸ್ಥೆಗಳಿಗೆ ಸ್ಪರ್ಧೆ ಮಾಡೋದು ಕೂಡ ಸ್ವಲ್ಪ ಕಷ್ಟದಾಯಕ ಎನ್ನುವಂತ ಪರಿಸ್ಥಿತಿಯಲ್ಲಿದೆ. ಆದ್ರೆ ಕಾರ್ಪೊರೇಟ್ ವ್ಯವಸ್ಥೆಗಳು ಬೆಳೆದ ಹಾಗೆ ಬಡವ ಮತ್ತು ಶ್ರೀಮಂತರ ಮಧ್ಯೆಗಿನ ಗ್ಯಾಪ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. RBI ಬಟ್ ನಮ್ಮ ಡೈರೆಕ್ಟರ್ಸ್ ನಮ್ಮ ಸ್ವಂತ ರಿಸ್ಟ್ರಿಕ್ಷನ್ ಸ್ವಂತ ಒಪ್ಪಿಕೊಂಡು ರಿಸ್ಟ್ರಿಕ್ಷನ್ ಅದು ಸಾಮಾನ್ಯ ಸುಧೀರ್ ಕುಮಾರ್ ಅವರು ನಮ್ಮ ಹಳೆಯ ಸ್ನೇಹಿತರು.
ಬಹುಶಃ ಈ ಸಹಕಾರಿ ತತ್ವವನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿರ್ತಕ್ಕಂಥ ಸಮಾಜ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಜಯಕಶ್ರೀ ಇಂದ್ರಾಣಿಯವರೇ, ನಮ್ಮ ಸೂರ್ಯಕಾಂತ್ ಅವರನ್ನು ನೋಡಿದಾಗ ಆ ಮಾತು ನಮಗೆ, ಅವರು ಮೊನ್ನೆ ತಾನೇ ಅಖಿಲ ಭಾರತ ಬಿಲ್ಲಾ ಮಹಾಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅನಂತರದಲ್ಲಿ ಬಹುಶಃ ನಾವು ಪ್ರಥಮವಾಗಿ ವೇದಿಕೆಯನ್ನು ಹಂಚಿಕೊಳ್ತಿದ್ವಿ. ಭಗವಂತ ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಯಶಸ್ಸನ್ನ, ಕೀರ್ತಿಯನ್ನ, ಪ್ರತಿಷ್ಠೆಯನ್ನು ಕೊಡಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತೇನೆ. ಅಂತ ಸ್ನೇಹಿತರಾಗಿದ್ದ ಸೂರ್ಯಕಾಂತ್ ಸುವರ್ಣ ಹೋಗಬೇಕಾದದ್ದು ಅವಶ್ಯಕತೆ ಇದೆ. ಅಲ್ಲದೆ ಪ್ರಸ್ತುತವಾಗಿ ನಾವು ನೋಡ್ತಾ ಬಂದ್ರೆ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಬಹಳ ಉನ್ನತೀಕರಣದ ಸಿಚುವೇಶನ್ಸ್ ಗಳಲ್ಲಿದೆ, ಸ್ಥಿತಿಯಲ್ಲಿದೆ. ಅಲ್ಲದೆ ಅವುಗಳ ಜೊತೆಗೆ ಸಹಕಾರಿ ವ್ಯವಸ್ಥೆಗಳಿಗೆ ಸ್ಪರ್ಧೆ ಮಾಡೋದು ಕೂಡ ಸ್ವಲ್ಪ ಕಷ್ಟದಾಯಕ ಎನ್ನುವಂತ ಪರಿಸ್ಥಿತಿಯಲ್ಲಿದೆ. ಆದ್ರೆ ಕಾರ್ಪೊರೇಟ್ ವ್ಯವಸ್ಥೆಗಳು ಬೆಳೆದ ಹಾಗೆ ಬಡವ ಮತ್ತು ಶ್ರೀಮಂತರ ಮಧ್ಯೆಗಿನ ಗ್ಯಾಪ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬಡವ ಮತ್ತು ಶ್ರೀಮಂತರ ಮಧ್ಯೆ ಗ್ಯಾಪ್ಸ್ಗಳು ಜಾಸ್ತಿ ಆಗ್ತದೆಯೋ ಆವಾಗ ದೇಶದಲ್ಲಿ ಅಹಿಂಸಾ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.